ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸಣ್ಣ ಪುಟ್ಟ ಹೊಲಿಗೆ ಮಾಡಿಕೊಂಡು ಮನೆಯಲ್ಲೇ ಕೂತು ಹೊಲಿಯುವಂಥ ಟೈಲರ್ಗಳಿಗಾಗಿ ಇದು ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. PU ಓದುತ್ತಿರುವಂತಹ ವಿದ್ಯಾರ್ಥಿಗಳ ಯೂನಿಫಾರ್ಮ್ ಶರ್ಟ್ ಯಾವ ಥರ ಮಾರ್ಕಿಂಗ್ ಮಾಡ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. 34 / 4 8.5 ಇದೆ ಸುತ್ತಳತೆ. ಶೋಲ್ಡರ್ 13 ಇಂಚ್ ಡಿವೈಡೆಡ್ ಬೈ 2 6.5 ಇಂಚಸ್. ನೆಕ್ ಲೆಂತ್ 2.5, ನೆಕ್ ವಿಡ್ತ್ 2.5. ಶೋಲ್ಡರ್ನ ಅರ್ಧ ಭಾಗ 6.5 ಆರ್ಮೋಲ್ ಆಗಿಡಬೇಕು. ಚೆಸ್ಟ್ 8.5, ಬ್ರೆಸ್ಟ್ 32 ಡಿವೈಡ್ ಬೈ 4 8 ಇಂಚಸ್. ಸೀಟ್ 34 ಡಿವೈಡೆಡ್ ಬೈ 4 8.5 ಸೀಟ್ ಆಗಿರ್ತದೆ. ಈ ಶರ್ಟ್ನ ಫುಲ್ ಲೆಂತ್ ಬಂದುಬಿಟ್ಟು 23 ಇಂಚಸ್ ಪ್ಲಸ್ 1 ಇಂಚ್ ಫೋಲ್ಡ್ಗೆ ಇಟ್ಟಿದ್ದೇನೆ. ಇನ್ನರ್ ಫೋಲ್ಡ್ಗೆ 2 ಇಂಚಸ್ ಬಟನ್ ಇಡುವಲ್ಲಿ ಇಟ್ಟಿದ್ದೇನೆ. ಶೋಲ್ಡರ್ ಫ್ರಂಟ್ ಶೋಲ್ಡರ್ ಬ್ಯಾಕ್ ಶೋಲ್ಡರ್ 6.5 ಇಟ್ಟಿದ್ದೇನೆ. ನೋಡ್ಬೋದು, ಶೋಲ್ಡರ್ ಡೌನಿಂಗ್ಗೆ 1 ಇಂಚಾಗಿ ಇಟ್ಟಿದ್ದೇನೆ. ಮತ್ತು ಈ ಆರ್ಮೋಲ್ ಶೇಪ್ ಕೊಡಲಿಕ್ಕೆ ಫ್ರಂಟ್ ಶೇಪ್ಗೆ ಅರ್ಧ ಇಂಚಿ, ಅದರ ಅಪ್ಪರಲ್ಲಿ ಅರ್ಧ ಇಂಚಿ ಇಟ್ಟಿದ್ದೇನೆ. ಆಮೇಲೆ ಶೇಪ್ ಕೊಟ್ಟಿದ್ದೇನೆ. ಫ್ರೆಂಡ್ಸ್, ನೀವಿಲ್ಲಿ ಗಮನಿಸಲೇಬೇಕಾಗಿರ್ತಕ್ಕಂಥ ಒಂದು ಪಾಯಿಂಟ್, ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ಗಿಂತ 1.5 ಇಂಚಸ್ ದೊಡ್ಡದಾಗಿರಬೇಕು. ಬ್ಯಾಕ್ ನೆಕ್ 1 ಇಂಚ್, ವಿಡ್ತ್ 2.5 ಇಂಚಸ್. ಫ್ರೆಂಡ್ಸ್, ಇದಾಗಿತ್ತು ಫ್ರಂಟ್ ಆ್ಯಂಡ್ ಬ್ಯಾಕ್ ಯೂನಿಫಾರ್ಮ್ನ ಮೆಜರ್ಮೆಂಟ್. ಫ್ರೆಂಡ್ಸ್, ಇವಾಗ ನಾವು ಸ್ಲೀವ್ ನೋಡೋಣ. ಸ್ಲೀವ್ ಲೆಂತ್ ಬಂದುಬಿಟ್ಟು 12.5 ಇಂಚಸ್ ಎಕ್ಸ್ಟ್ರಾ ಇಟ್ಟಿದ್ದೇನೆ, 2 ಇಂಚಸ್. ಅಪ್ಪರ್ ಸ್ಲೀವ್ ರೌಂಡು 14 ಇಂಚ್ ಡಿವೈಡೆಡ್ ಟು 7 ಇಂಚಸ್ ಆಗ್ತದೆ. ಎಲ್ಬೋ ಸ್ಲೀವ್ ರೌಂಡು 9 ಇಂಚಸ್ ಡಿವೈಡೆಡ್ ಬೈ 2 4.5. ನೀವಿಲ್ಲಿ ನೋಡ್ಬೋದು, ಅಪ್ಪರ್ ಸ್ಲೀವ್ ರೌಂಡಲ್ಲಿ ಮಿಡಲ್ ಪಾಯಿಂಟ್ ಟಿಕ್ ಮಾಡಿದ್ದೇನೆ. ಈ ಮಿಡಲ್ ಪಾಯಿಂಟಿಂದ ಮೇಲ್ಗಡೆಯಿಂದ ಸ್ಲೀವ್ ರೌಂಡು ಆರ್ಮೋಲ್ ರೌಂಡು ಸ್ಟಾರ್ಟ್ ಆಗ್ತದೆ. ಆರ್ಮೋಲ್ ರೌಂಡ್ ಅಂದರೆ ಆರ್ಮೋಲ್ ಶೇಪ್ ಕೊಡೋದು. ಅಂದರೆ ಕೆಲವರಿಗೆ ಎಲ್ಲಿ ಕನ್ಫ್ಯೂಷನ್ ಆಗ್ತದೆ, ಎಲ್ಲಿಂದ ನಾವು ಶೇಪ್ ತಗೊಳ್ಬೇಕು, ಎಲ್ಲಿಂದ ಶೇಪ್ ಡೌನ್ ಮಾಡಬೇಕು ಅನ್ನೋದು ಕನ್ಫ್ಯೂಷನಲ್ಲಿ ಇರ್ತದೆ. ಅದಕ್ಕೋಸ್ಕರ ಇಲ್ಲಿ ನಾವು ಕಾಲರ್ ಮಾರ್ಕಿಂಗ್ ಮಾಡ್ತಾ ಇದ್ದೇವೆ. 15 ಇಂಚಸ್ ಕಾಲರ್ ರೌಂಡ್ ಇದೆ. ನಾವಿಲ್ಲಿ ಕ್ಲಾತ್ನ ಫೋಲ್ಡ್ ಮಾಡಿ ಡ್ರಾ ಮಾಡೋದ್ರಿಂದ ಇಲ್ಲಿ 15 ಇಂಚಸ್ನ ಅರ್ಧ 7.5 ನಾವಿಲ್ಲಿ ವಿಡ್ತ್ ಇಡಬೇಕಾಗ್ತದೆ. ಕಾಲರ್ ನಮಗೆ 3 ಇಂಚಲ್ಲಿ ಲೆಂತ್ ಕವರ್ ಆಗಿ ನಿಲ್ಲಬೇಕಾಗ್ತದೆ. ಹಾಗಾಗಿ 1.5 ನಾವು ಮಾರ್ಕಿಂಗ್ ಮಾಡಬೇಕಾಗ್ತದೆ. ನಮಗೆ ಶರ್ಟಲ್ಲಿ ಕಾಲರ್ ಮೇನ್ ಪಾರ್ಟ್ ಆಗಿರ್ತದೆ. ಅಂದರೆ ತುಂಬಾ ಇಂಪಾರ್ಟೆಂಟ್. ಸ್ಟಿಚ್ಚಿಂಗಲ್ಲಿ ಮಾರ್ಕಿಂಗ್ ಮಾಡುವಾಗ ಸ್ವಲ್ಪನೇ ತಪ್ಪಾದರೂ ಕೂಡ ಅದು ತುಂಬಾ ಪ್ರಾಬ್ಲಮ್ ಕೊಡ್ತದೆ. ನಾವು ಶೇಪ್ ಅದನ್ನ ತುಂಬಾ ಚೆನ್ನಾಗಿ ಫಿನಿಶಿಂಗಲ್ಲಿ ಕೊಡಬೇಕಾಗ್ತದೆ. ಫ್ರೆಂಡ್ಸ್, ನೀವು ಕಲಿತಾ ಇರುವವರಾದರೆ ಮಾರ್ಕಿಂಗ್ ಮಾಡಿದ್ದೇ ನಮಗೆ ರೆಡಿಮೇಡ್ ಪೇಟೆಯಲ್ಲಿ ಸಿಗ್ತದೆ. ನೀವು ಅದನ್ನು ತಗೊಂಡು ಬಂದು ಯೂಸ್ ಮಾಡ್ಬೋದು. ಕಾಲರ್ ಹೊಲಿಯೋರು ಕಂಪ್ಲೀಟಾಗಿ ಸ್ಟಡಿ ಆಗಿರಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಕಾಲರಲ್ಲಿ ಈ ಇಡೀ ಫುಲ್ ಯೂನಿಫಾರ್ಮನ್ನು ತುಂಬಾ ಚೆನ್ನಾಗಿ ಫಿನಿಶಿಂಗಿಗೆ ಕಾಣುವ ಹಾಗೆ ಮಾಡ್ತದೆ. ಮೊದಲು ನಾವು ನಮ್ಮ ಬಟ್ಟೆಗಳಿಗೆ ಹೊಲಿದು ಕಲಿತ್ರೆ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಎಲ್ಲಿ ತಪ್ಪಾಯಿತು, ಎಲ್ಲಿ ಸರಿಯಾಯಿತು ಅನ್ನೋದನ್ನು ನಾವು ಸರಿಯಾಗಿ ಫಾಲೋ ಮಾಡಿಕೊಂಡು ಮಾಡ್ಬೋದು. ನಾನು ಕಟ್ಟಿಂಗ್ ಮಾಡಿದ ಮೇಲೆ ಈ ಥರ ಫಿನಿಶಿಂಗ್ ಆಗಿ ನೋಡಿ. ಇಲ್ಲಿ ನಾನು ಮಾರ್ಕಿಂಗ್ ಮಾಡುವಾಗ ನಿಮಗೆ ಕಾಣಲಿಲ್ಲ ಅಂದರೆ ನಾನಿಲ್ಲಿ ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ, ಆಯಿತಾ. ಇಲ್ಲಿ ವಿಡ್ತ್ ಬಂದು 7.5 ಬರ್ತದೆ. ಲೆಂತ್ ಬಂದುಬಿಟ್ಟು 3 ಇಂಚಸ್ಸಲ್ಲಿ ಕವರ್ ಆಗಿ ನಿಲ್ಲಬೇಕು ನಮಗೆ ಕಾಲರ್. ನಾವಿಲ್ಲಿ 3 ಇಂಚಸ್ ಟೋಟಲ್ ಕಾಲರ್ ಲೆಂತ್ ಇಟ್ಟರೆ ನಮಗೆ 2.5ಗೆ ನಿಲ್ತದೆ. ಯಾಕಂದರೆ ಅಪ್ಪರಲ್ಲಿ 1/4 ಇಂಚ್ ಹೋಗ್ತದೆ, ಡೌನಲ್ಲಿ 1/4 ಇಂಚ್ ಹೋಗ್ತದೆ. ಆವಾಗ 1/4 ಇಂಚಸ್ ನಮಗೆ ಒಳಗಡೆಯಿಂದ ಕಾಲರ್ಗೆ ಸಿಗ್ತದೆ.
ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಯೂನಿಫಾರ್ಮ್ ಡ್ರಾಫ್ಟಿಂಗ್ ಆ್ಯಂಡ್ ಕಟ್ಟಿಂಗ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಲೇಬೇಡಿ ಫ್ರೆಂಡ್ಸ್. ಇದೇ ಥರ ಇನ್ನೂ ಹಲವಾರು ರೀತಿಯ ಡ್ರೆಸ್ಸಸ್ಗಳ ವಿಡಿಯೋ ಕಳಿಸ್ತಾ ಇರ್ತೇನೆ. ಥ್ಯಾಂಕ್ ಯು.